ಶ್ರೀ ಗುರುಭ್ಯೋ ನಮಃ. ಹರಹೋಂ. 2026ನೇ ಇಸವಿ ಬರ್ತಕ್ಕಂತಹ ಜನವರಿ 25ನೇ ತಾರೀಕು ರಥಸಪ್ತಮಿ ದಿನ. ರಥಸಪ್ತಮಿ ದಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರವಿ ತನ್ನ ಪಥಸಂಚಲನ ಚೇಂಜ್ ಮಾಡ್ತಾ ಹೋಗ್ತದೆ. ತನ್ನ ಅಕ್ಷದಿಂದ ಚೇಂಜಸ್ ಮಾಡಿ ತನ್ನ ರಥವನ್ನೇರಿ ತನ್ನ ಅಶ್ವದಿಂದ ಉತ್ತರಾಯಣ ಪುಣ್ಯಕಾಲದಲ್ಲಿ ಉತ್ತರಕ್ಕೆ ಚಲನೆ ಆಗ್ತಾ ಹೋಗ್ತಾನೆ. ದಕ್ಷಿಣದಿಂದ ಉತ್ತರಾಯಣಕ್ಕೆ ಪುಣ್ಯಕಾಲ ನಡೆಯುವಂಥ ಸಂದರ್ಭ ರೇಸ್ಗಳೆಲ್ಲ ಫ್ಲೋಸ್ಗಳು ಕರೆಕ್ಟಾಗೆ ಕಾಸ್ಮಿಕ್ ರೇಸ್ಗಳು ಬರ್ತಕ್ಕಂಥದ್ದು ಮತ್ತು ಸೋಲಾರ್ ರೇಸ್ಗಳು ಬರ್ತಕ್ಕಂಥದ್ದು ಫ್ಲೋಟಿಂಗ್. ಅವಾಗ ಚಳಿಗಾಲ ಮುಗಿದು ಕರೆಕ್ಟಾಗಿ ಚಳಿಗಾಲ ಇನ್ನೇನು ಚಲನೆಯಾಗಿ ಸ್ವಲ್ಪ ಬದಲಾವಣೆ ಬೇಸಿಗೆ ಕಾಲದ ಕಡೆ ತಿರುಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ರಥಸಪ್ತಮಿ ದಿನ ಏನಪ್ಪ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ವಿಶೇಷ ರವಿ ತನ್ನ ಆತ್ಮಬಲದ ಜಾಸ್ತಿ ಹೆಚ್ಚಿಸ್ಕೋಬೇಕಂತ ಹೇಳಿದ್ರೆ, ಮನುಷ್ಯನಿಗೆ ಡೈಲಿ ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಅದು ಸ್ನಾನ ಮಾಡಿ ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಆದಮೇಲೆ ಅದರೊಳಗಡೆ ಒಂದು ಎಕ್ಕದೆಲೆ ಹಾಕಿ ಪ್ರೋಕ್ಷಣೆ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ತಾ ಆದಿತ್ಯ ಹೃದಯ ಪಾರಣ ಮಂತ್ರ ಹೇಳ್ಕೋಬೇಕು. ಸೂರ್ಯನಾರಾಯಣ ರೇಸ್ಗಳು ಬಿದ್ದಂಥ ಸಂದರ್ಭ ಮನೆ ಬಾಗಿಲಿನಲ್ಲಿ ನೆಲ ವಾಶ್ ಮಾಡಿಬಿಟ್ಟು ಅರಿಶಿನದಿಂದ ಸ್ವಲ್ಪ ನೆಲನ ಒದ್ದೆ ಮಾಡಿಬಿಟ್ಟು ಅದನ್ನು ಇಟ್ಟ ತದನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅದ್ರ ಮೇಲ್ಗಡೆ ಒಂದು ಸೂರ್ಯನ ಚಿತ್ರನ ರಂಗವಲ್ಲಿಂದ ಬರೆದ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಅದಕ್ಕೆ ಗೋಧಿನ ತುಂಬಿಬಿಟ್ಟು ಅದ್ರ ಮೇಲ್ಗಡೆ 7 ಎಕ್ಕದ ಎಲೆಯನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಗೋಧಿನ ತುಂಬಿ ಅಚ್ಚು ಬೆಲ್ಲ ಇಟ್ಬಿಟ್ಟು ಅದಕ್ಕೆ ಎಳ್ಳೆಣ್ಣೆನ ಹಾಕಿ 7 ಬತ್ತಿಯನ್ನು ಹಾಕಿ ಆಮೇಲೆ ಸೂರ್ಯನಾರಾಯಣನಿಗೆ ಆರತಿ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಸೂರ್ಯನಾರಾಯಣ ಪ್ರೀತ್ಯರ್ಥನಾಗ್ತಾನೆ. ಆದಿತ್ಯ ಹೃದಯ ಪಾರಣ ಮಂತ್ರ 31 ಲೈನ್ ಶ್ಲೋಕ ಹೇಳ್ಕೊಳೋದ್ರಿಂದ ಆತ್ಮಶುದ್ಧತೆ ಜಾಸ್ತಿ ಆಗ್ತಾ ಹೋಗುತ್ತೆ. 31 ಶ್ಲೋಕ ತನ್ನ ಎಲ್ಲ ಶಕ್ತಿ ಜನರೇಟ್ ಆಗಿದೆ ಆ ಮಂತ್ರಗಳಲ್ಲಿ. ಆದ ತದನಂತರ ತಲೆನೋವು, ಕಣ್ಣು ನೋವಿನ ಬಾಧೆ, ನರದೌರ್ಬಲತೆ, ಕಿವಿಯ ನೋವು, ಕಣ್ಣಿನ ಸಮಸ್ಯೆ, ವಾಕ್ಚಾತುರ್ಯ ಸಮಸ್ಯೆ, ಗಂಟಲಿನ ನೋವು, ಏನೇ ಕಿರಿಕಿರಿ ಇದ್ರೂ ಹೆಡ್ಡಿನ ಸಮಸ್ಯೆಗಳಲ್ಲಿ ರವಿ ತನ್ನ ಎಲ್ಲ ಕ್ರಿಯೆಗಳಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ. ಸೂರ್ಯನಾರಾಯಣನಿಗೆ ಪ್ರೀತ್ಯರ್ಥನಾಗಿ ನೀವೇನು ಮಾಡಬೇಕು, ಶಿವನ ಸಾನ್ನಿಧ್ಯಕ್ಕೆ ತೆರಳಿ ತಾಮ್ರ ತಂಬಿಗೆ ಗೋಧಿನ ತುಂಬಿ ಕೆಂಪು ವಸ್ತ್ರನ ಇಟ್ಬಿಟ್ಟು ತಾವರೆ ಕಮಲನ ಶಿವನ ಸಾನ್ನಿಧ್ಯದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು. ಬೀಜಾಕ್ಷರಿ ಮಂತ್ರನ ಪಠನೆ ಮಾಡಿ ಓಂ ರಾಮ್ ರೀಂ ರೂಂ ರೈಂ ರೋಂ ರಂ ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಈ ಮಂತ್ರನ ಬೀಜಾಕ್ಷರ ಮಂತ್ರನ ಪಠನೆ ಮಾಡಿದಷ್ಟು ತುಂಬ ಒಳ್ಳೆಯದು. ಆದಷ್ಟು 1000 ಸಾರಿನಾಗಲಿ ಜಪ ಮಾಡಿ, ಆದಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ, ಆದಷ್ಟು ಸೂರ್ಯನ ರೇಸ್ಗಳು ತಾನು ಬಿದ್ದು ಅಂತ ಸಂದರ್ಭದಲ್ಲಿ ಮಾಡಿದಷ್ಟು ತುಂಬ ಒಳ್ಳೆಯದು ಅಂತ ಇರುತ್ತೆ. ಆದಷ್ಟು ಮಾಡಿ. ನಾಳೆ ರಥಸಪ್ತಮಿ ದಿನ ಯಾವುದೇ ಶಕ್ತಿನ ಪಡ್ಕೊಂಡು ಯಾವುದೇ ಕಾರ್ಯಗಳು ಮಾಡಿದ್ರು ಎಲ್ಲ ಕಡೆಯಿಂದಲೂ ಹೋಗುತ್ತೆ. ಕುಲದೇವರ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಇದನ್ನು ಮಾಡೋದ್ರಿಂದ ಮನುಷ್ಯನ ಆತ್ಮಬಲನ ಜಾಸ್ತಿ ಮಾಡ್ಕೋಬೋದು. ಯಾವುದೇ ಥರದ ರೋಗ ರುಜಿನಗಳ ಕಾಟ ಇದ್ರೂ ನಾಳೆ ದಿನ ಎಲ್ಲ ಪರಿಹಾರ ಆಗ್ತಾ ಹೋಗುತ್ತೆ. ಮಾಡ್ಕೊಳ್ಳಿ. ಧನ್ಯವಾದ.